ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗೆ ಹೊಸ ಪ್ಲಾನ್ ಏನದು? ಪೋಷಕರು ಅಧಿಕಾರಿಗಳಿಗೆ ಶಿಕ್ಷಣ ಇಲಾಖೆ ಒಂದು ಟಾಸ್ಕ್ ಅನ್ನ ಕೊಟ್ಟಿದೆ. ಮೊಬೈಲ್, ಟಿವಿ ನಿಯಮಿತ ಬಳಕೆಗೆ ಜಾಗೃತಿಯನ್ನ ಮೂಡಿಸುವಂತಹ ಕೆಲಸ ಆಗ್ತಾ ಇದೆ. ಪ್ರತಿದಿನ ಸಂಜೆ 7 ಗಂಟೆಯಿಂದ 9 ಗಂಟೆವರೆಗೆ ಸ್ವಿಚ್ ಆಫ್ ಮಾಡಿಸುವಂತೆ ಟಾಸ್ಕ್ ಇದು. ಪರೀಕ್ಷೆ ಹತ್ತಿರವಾಗ್ತಾ ಇದ್ದಂತೆ ಈ ಬಗ್ಗೆ ಶಿಕ್ಷಣ ಇಲಾಖೆ ಸುತ್ತೋಲೆಯನ್ನ ಹೊರಡಿಸಿದೆ. ಮುಖ್ಯ ಶಿಕ್ಷಕರು ಪೋಷಕರಿಗೆ ಈ ಬಗ್ಗೆ ಜಾಗೃತಿಯನ್ನ ಮೂಡಿಸಬೇಕು. ಮೊಬೈಲ್ ಬಳಕೆಯಿಂದ ದೂರ ಇರುವಂತೆ ನೋಡ್ಕೋಬೇಕು ಮಕ್ಕಳನ್ನ. ಮುಖ್ಯ ಶಿಕ್ಷಕರು ಪೋಷಕರಿಗೆ ಈ ಬಗ್ಗೆ ಜಾಗೃತಿಯನ್ನ ಮೂಡಿಸಬೇಕು ಅನ್ನುವಂತಹ ಒಂದು ಟಾಸ್ಕ್ ಅನ್ನ ನೀಡಲಾಗಿದೆ. ಪಿಡಿಒಗಳ ಹಂತದಲ್ಲಿಯೂ ಕೂಡ ಪೋಷಕರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ಆಗತ್ತೆ. ಡಂಗೂರ ಬಾರಿಸಿ ಜಾಗೃತಿ ಮಾಡಿಸುವಂತೆಯೂ ಕೂಡ ಎಲ್ಲಾ ಕಡೆಯಿಂದನೂ ಜಾಗೃತಿ ಮೂಡಿಸಬೇಕು. ಡಂಗೂರ ಬಾರಿಸಿ, ಪಿಡಿಒಗಳಿಂದ ಹೇಳಿಸಿ, ಪೋಷಕರಿಗೆ ಹೆಡ್ ಮಾಸ್ಟರ್ಗಳಿಂದ ಹೇಳಿಸಿ, ಶಿಕ್ಷಕರಿಂದ ಹೇಳಿಸಿ ಜಾಗೃತಿ ಮೂಡಿಸುವಂತ ಕೆಲಸ. ಕಾರಣ ಎಸ್ಎಲ್ಸಿ ಫಲಿತಾಂಶ ಸುಧಾರಣೆ ಆಗಬೇಕು, ಹೆಚ್ಚು ಪರ್ಸೆಂಟೇಜ್ ಆಗಬೇಕು ಅಂತ ಹೇಳಿ ಮೊಬೈಲ್ ಮತ್ತು ಟಿವಿ ನಿಯಮಿತ ಬಳಕೆಗೆ ಈ ಜಾಗೃತಿ ಮೂಡಿಸುವಂತ ಕೆಲಸ ಆಗ್ತಾ ಇದೆ. ಈಗಾಗಲೇ ಸ್ವಯಂ ಪ್ರೇರಿತವಾಗಿ ಕೆಲವು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಗಳಲ್ಲಿ ಬರುವಂತಹ ಊರುಗಳು ಸಂಜೆ 7 ಗಂಟೆಯಿಂದ 10 ಗಂಟೆವರೆಗೂ ಅಥವಾ 9 ಗಂಟೆವರೆಗೂ ಮೊಬೈಲ್ ಅನ್ನ ಬಳಸ್ತಾ ಇರೋ ರೀತಿ ಠರಾವು ಮಾಡಿಕೊಂಡಿದ್ದಾರೆ. ಆದೇಶದ ಮೇರೆಗೆ ಮಕ್ಕಳು ಓದುವ ದೃಷ್ಟಿಯಿಂದ ಮತ್ತು 10ನೇ ತರಗತಿ ಮಕ್ಕಳ ಫಲಿತಾಂಶ ಸುಧಾರಣೆಯ ದೃಷ್ಟಿಯಿಂದ ಸಾಯಂಕಾಲ 7 ಗಂಟೆಯಿಂದ 9 ಗಂಟೆಯವರೆಗೆ ನಿಮ್ಮ ಮೊಬೈಲ್ ಮತ್ತು ಟಿವಿಗಳನ್ನು ಸ್ವಿಚ್ ಆಫ್ ಮಾಡಬೇಕೆಂದು ಈ ಮೂಲಕ ತಿಳಿಸಲಾಗಿದೆ. ಇದು ಬೆಳವಗಿ ಗ್ರಾಮ ಪಂಚಾಯಿತಿಯ ಪ್ರಕಟಣೆ. ಬೆಳವಗಿ ಮತ್ತು ನೀಲಗಿ ಗ್ರಾಮದ ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗೆ ಹೊಸ ಪ್ಲಾನ್ ಏನದು? ಪೋಷಕರು ಅಧಿಕಾರಿಗಳಿಗೆ ಶಿಕ್ಷಣ ಇಲಾಖೆ ಒಂದು ಟಾಸ್ಕ್ ಅನ್ನ ಕೊಟ್ಟಿದೆ. ಮೊಬೈಲ್, ಟಿವಿ ನಿಯಮಿತ ಬಳಕೆಗೆ ಜಾಗೃತಿಯನ್ನ ಮೂಡಿಸುವಂತಹ ಕೆಲಸ ಆಗ್ತಾ ಇದೆ. ಪ್ರತಿದಿನ ಸಂಜೆ 7 ಗಂಟೆಯಿಂದ 9 ಗಂಟೆವರೆಗೆ ಸ್ವಿಚ್ ಆಫ್ ಮಾಡಿಸುವಂತೆ ಟಾಸ್ಕ್ ಇದು. ಪರೀಕ್ಷೆ ಹತ್ತಿರವಾಗ್ತಾ ಇದ್ದಂತೆ ಈ ಬಗ್ಗೆ ಶಿಕ್ಷಣ ಇಲಾಖೆ ಸುತ್ತೋಲೆಯನ್ನ ಹೊರಡಿಸಿದೆ. ಮುಖ್ಯ ಶಿಕ್ಷಕರು ಪೋಷಕರಿಗೆ ಈ ಬಗ್ಗೆ ಜಾಗೃತಿಯನ್ನ ಮೂಡಿಸಬೇಕು. ಮೊಬೈಲ್ ಬಳಕೆಯಿಂದ ದೂರ ಇರುವಂತೆ ನೋಡ್ಕೋಬೇಕು ಮಕ್ಕಳನ್ನ. ಮುಖ್ಯ ಶಿಕ್ಷಕರು ಪೋಷಕರಿಗೆ ಈ ಬಗ್ಗೆ ಜಾಗೃತಿಯನ್ನ ಮೂಡಿಸಬೇಕು ಅನ್ನುವಂತಹ ಒಂದು ಟಾಸ್ಕ್ ಅನ್ನ ನೀಡಲಾಗಿದೆ. ಪಿಡಿಒಗಳ ಹಂತದಲ್ಲಿಯೂ ಕೂಡ ಪೋಷಕರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ಆಗತ್ತೆ. ಡಂಗೂರ ಬಾರಿಸಿ ಜಾಗೃತಿ ಮಾಡಿಸುವಂತೆಯೂ ಕೂಡ ಎಲ್ಲಾ ಕಡೆಯಿಂದನೂ ಜಾಗೃತಿ ಮೂಡಿಸಬೇಕು. ಡಂಗೂರ ಬಾರಿಸಿ, ಪಿಡಿಒಗಳಿಂದ ಹೇಳಿಸಿ, ಪೋಷಕರಿಗೆ ಹೆಡ್ ಮಾಸ್ಟರ್ಗಳಿಂದ ಹೇಳಿಸಿ, ಶಿಕ್ಷಕರಿಂದ ಹೇಳಿಸಿ ಜಾಗೃತಿ ಮೂಡಿಸುವಂತ ಕೆಲಸ. ಕಾರಣ ಎಸ್ಎಲ್ಸಿ ಫಲಿತಾಂಶ ಸುಧಾರಣೆ ಆಗಬೇಕು, ಹೆಚ್ಚು ಪರ್ಸೆಂಟೇಜ್ ಆಗಬೇಕು ಅಂತ ಹೇಳಿ ಮೊಬೈಲ್ ಮತ್ತು ಟಿವಿ ನಿಯಮಿತ ಬಳಕೆಗೆ ಈ ಜಾಗೃತಿ ಮೂಡಿಸುವಂತ ಕೆಲಸ ಆಗ್ತಾ ಇದೆ. ಈಗಾಗಲೇ ಸ್ವಯಂ ಪ್ರೇರಿತವಾಗಿ ಕೆಲವು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಗಳಲ್ಲಿ ಬರುವಂತಹ ಊರುಗಳು ಸಂಜೆ 7 ಗಂಟೆಯಿಂದ 10 ಗಂಟೆವರೆಗೂ ಅಥವಾ 9 ಗಂಟೆವರೆಗೂ ಮೊಬೈಲ್ ಅನ್ನ ಬಳಸ್ತಾ ಇರೋ ರೀತಿ ಠರಾವು ಮಾಡಿಕೊಂಡಿದ್ದಾರೆ. ಆದೇಶದ ಮೇರೆಗೆ ಮಕ್ಕಳು ಓದುವ ದೃಷ್ಟಿಯಿಂದ ಮತ್ತು 10ನೇ ತರಗತಿ ಮಕ್ಕಳ ಫಲಿತಾಂಶ ಸುಧಾರಣೆಯ ದೃಷ್ಟಿಯಿಂದ ಸಾಯಂಕಾಲ 7 ಗಂಟೆಯಿಂದ 9 ಗಂಟೆಯವರೆಗೆ ನಿಮ್ಮ ಮೊಬೈಲ್ ಮತ್ತು ಟಿವಿಗಳನ್ನು ಸ್ವಿಚ್ ಆಫ್ ಮಾಡಬೇಕೆಂದು ಈ ಮೂಲಕ ತಿಳಿಸಲಾಗಿದೆ. ಇದು ಬೆಳವಗಿ ಗ್ರಾಮ ಪಂಚಾಯಿತಿಯ ಪ್ರಕಟಣೆ. ಬೆಳವಗಿ ಮತ್ತು ನೀಲಗಿ ಗ್ರಾಮದ ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗೆ ಹೊಸ ಪ್ಲಾನ್ ಏನದು? ಪೋಷಕರು ಅಧಿಕಾರಿಗಳಿಗೆ ಶಿಕ್ಷಣ ಇಲಾಖೆ ಒಂದು ಟಾಸ್ಕ್ ಅನ್ನ ಕೊಟ್ಟಿದೆ. ಮೊಬೈಲ್, ಟಿವಿ ನಿಯಮಿತ ಬಳಕೆಗೆ ಜಾಗೃತಿಯನ್ನ ಮೂಡಿಸುವಂತಹ ಕೆಲಸ ಆಗ್ತಾ ಇದೆ. ಪ್ರತಿದಿನ ಸಂಜೆ 7 ಗಂಟೆಯಿಂದ 9 ಗಂಟೆವರೆಗೆ ಸ್ವಿಚ್ ಆಫ್ ಮಾಡಿಸುವಂತೆ ಟಾಸ್ಕ್ ಇದು. ಪರೀಕ್ಷೆ ಹತ್ತಿರವಾಗ್ತಾ ಇದ್ದಂತೆ ಈ ಬಗ್ಗೆ ಶಿಕ್ಷಣ ಇಲಾಖೆ ಸುತ್ತೋಲೆಯನ್ನ ಹೊರಡಿಸಿದೆ. ಮುಖ್ಯ ಶಿಕ್ಷಕರು ಪೋಷಕರಿಗೆ ಈ ಬಗ್ಗೆ ಜಾಗೃತಿಯನ್ನ ಮೂಡಿಸಬೇಕು. ಮೊಬೈಲ್ ಬಳಕೆಯಿಂದ ದೂರ ಇರುವಂತೆ ನೋಡ್ಕೋಬೇಕು ಮಕ್ಕಳನ್ನ. ಮುಖ್ಯ ಶಿಕ್ಷಕರು ಪೋಷಕರಿಗೆ ಈ ಬಗ್ಗೆ ಜಾಗೃತಿಯನ್ನ ಮೂಡಿಸಬೇಕು ಅನ್ನುವಂತಹ ಒಂದು ಟಾಸ್ಕ್ ಅನ್ನ ನೀಡಲಾಗಿದೆ. ಪಿಡಿಒಗಳ ಹಂತದಲ್ಲಿಯೂ ಕೂಡ ಪೋಷಕರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ಆಗತ್ತೆ. ಡಂಗೂರ ಬಾರಿಸಿ ಜಾಗೃತಿ ಮಾಡಿಸುವಂತೆಯೂ ಕೂಡ ಎಲ್ಲಾ ಕಡೆಯಿಂದನೂ ಜಾಗೃತಿ ಮೂಡಿಸಬೇಕು. ಡಂಗೂರ ಬಾರಿಸಿ, ಪಿಡಿಒಗಳಿಂದ ಹೇಳಿಸಿ, ಪೋಷಕರಿಗೆ ಹೆಡ್ ಮಾಸ್ಟರ್ಗಳಿಂದ ಹೇಳಿಸಿ, ಶಿಕ್ಷಕರಿಂದ ಹೇಳಿಸಿ ಜಾಗೃತಿ ಮೂಡಿಸುವಂತ ಕೆಲಸ. ಕಾರಣ ಎಸ್ಎಲ್ಸಿ ಫಲಿತಾಂಶ ಸುಧಾರಣೆ ಆಗಬೇಕು, ಹೆಚ್ಚು ಪರ್ಸೆಂಟೇಜ್ ಆಗಬೇಕು ಅಂತ ಹೇಳಿ ಮೊಬೈಲ್ ಮತ್ತು ಟಿವಿ ನಿಯಮಿತ ಬಳಕೆಗೆ ಈ ಜಾಗೃತಿ ಮೂಡಿಸುವಂತ ಕೆಲಸ ಆಗ್ತಾ ಇದೆ. ಈಗಾಗಲೇ ಸ್ವಯಂ ಪ್ರೇರಿತವಾಗಿ ಕೆಲವು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಗಳಲ್ಲಿ ಬರುವಂತಹ ಊರುಗಳು ಸಂಜೆ 7 ಗಂಟೆಯಿಂದ 10 ಗಂಟೆವರೆಗೂ ಅಥವಾ 9 ಗಂಟೆವರೆಗೂ ಮೊಬೈಲ್ ಅನ್ನ ಬಳಸ್ತಾ ಇರೋ ರೀತಿ ಠರಾವು ಮಾಡಿಕೊಂಡಿದ್ದಾರೆ. ಆದೇಶದ ಮೇರೆಗೆ ಮಕ್ಕಳು ಓದುವ ದೃಷ್ಟಿಯಿಂದ ಮತ್ತು 10ನೇ ತರಗತಿ ಮಕ್ಕಳ ಫಲಿತಾಂಶ ಸುಧಾರಣೆಯ ದೃಷ್ಟಿಯಿಂದ ಸಾಯಂಕಾಲ 7 ಗಂಟೆಯಿಂದ 9 ಗಂಟೆಯವರೆಗೆ ನಿಮ್ಮ ಮೊಬೈಲ್ ಮತ್ತು ಟಿವಿಗಳನ್ನು ಸ್ವಿಚ್ ಆಫ್ ಮಾಡಬೇಕೆಂದು ಈ ಮೂಲಕ ತಿಳಿಸಲಾಗಿದೆ.
ಇದು ಬೆಳವಗಿ ಗ್ರಾಮ ಪಂಚಾಯಿತಿಯ ಪ್ರಕಟಣೆ. ಬೆಳವಗಿ ಮತ್ತು ನೀಲಗಿ ಗ್ರಾಮದ ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗೆ ಹೊಸ ಪ್ಲಾನ್ ಏನದು? ಪೋಷಕರು ಅಧಿಕಾರಿಗಳಿಗೆ ಶಿಕ್ಷಣ ಇಲಾಖೆ ಒಂದು ಟಾಸ್ಕ್ ಅನ್ನ ಕೊಟ್ಟಿದೆ. ಮೊಬೈಲ್ ಟಿವಿ ನಿಯಮಿತ ಬಳಕೆಗೆ ಜಾಗೃತಿಯನ್ನ ಮೂಡಿಸುವಂತಹ ಕೆಲಸ ಆಗ್ತಾ ಇದೆ. ಪ್ರತಿದಿನ ಸಂಜೆ 7 ಗಂಟೆಯಿಂದ 9 ಗಂಟೆವರೆಗೆ ಸ್ವಿಚ್ ಆಫ್ ಮಾಡಿಸುವಂತೆ ಟಾಸ್ಕ್ ಇದು. ಪರೀಕ್ಷೆ ಹತ್ತಿರವಾಗ್ತಾ ಇದ್ದಂತೆ ಈ ಬಗ್ಗೆ ಶಿಕ್ಷಣ ಇಲಾಖೆ ಸುತ್ತೋಲೆಯನ್ನ ಹೊರಡಿಸಿದೆ. ಮುಖ್ಯ ಶಿಕ್ಷಕರು ಪೋಷಕರಿಗೆ ಈ ಬಗ್ಗೆ ಜಾಗೃತಿಯನ್ನ ಮೂಡಿಸಬೇಕು. ಮೊಬೈಲ್ ಬಳಕೆಯಿಂದ ದೂರ ಇರುವಂತೆ ನೋಡ್ಕೋಬೇಕು ಮಕ್ಕಳನ್ನ. ಮುಖ್ಯ ಶಿಕ್ಷಕರು ಪೋಷಕರಿಗೆ ಈ ಬಗ್ಗೆ ಜಾಗೃತಿಯನ್ನ ಮೂಡಿಸಬೇಕು ಅನ್ನುವಂತಹ ಒಂದು ಟಾಸ್ಕ್ ಅನ್ನ ನೀಡಲಾಗಿದೆ. ಪಿಡಿಒಗಳ ಹಂತದಲ್ಲಿಯೂ ಕೂಡ ಪೋಷಕರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ಆಗತ್ತೆ. ಡಂಗೂರ ಬಾರಿಸಿ ಜಾಗೃತಿ ಮಾಡಿಸುವಂತೆಯೂ ಕೂಡ ಎಲ್ಲಾ ಕಡೆಯಿಂದನೂ ಜಾಗೃತಿ ಮೂಡಿಸಬೇಕು. ಡಂಗೂರ ಬಾರಿಸಿ, ಪಿಡಿಒಗಳಿಂದ ಹೇಳಿಸಿ, ಪೋಷಕರಿಗೆ ಹೆಡ್ ಮಾಸ್ಟರ್ಗಳಿಂದ ಹೇಳಿಸಿ, ಶಿಕ್ಷಕರಿಂದ ಹೇಳಿಸಿ ಜಾಗೃತಿ ಮೂಡಿಸುವಂತ ಕೆಲಸ. ಕಾರಣ ಎಸ್ಎಲ್ಸಿ ಫಲಿತಾಂಶ ಸುಧಾರಣೆ ಆಗಬೇಕು, ಹೆಚ್ಚು ಪರ್ಸೆಂಟೇಜ್ ಆಗಬೇಕು ಅಂತ ಹೇಳಿ ಮೊಬೈಲ್ ಮತ್ತು ಟಿವಿ ನಿಯಮಿತ ಬಳಕೆಗೆ ಈ ಜಾಗೃತಿ ಮೂಡಿಸುವಂತ ಕೆಲಸ ಆಗ್ತಾ ಇದೆ. ಈಗಾಗಲೇ ಸ್ವಯಂ ಪ್ರೇರಿತವಾಗಿ ಕೆಲವು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಗಳಲ್ಲಿ ಬರುವಂತಹ ಊರುಗಳು ಸಂಜೆ 7 ಗಂಟೆಯಿಂದ 10 ಗಂಟೆವರೆಗೂ ಅಥವಾ 9 ಗಂಟೆವರೆಗೂ ಮೊಬೈಲ್ ಅನ್ನ ಬಳಸ್ತಾ ಇರೋ ರೀತಿ ಠರಾವು ಮಾಡಿಕೊಂಡಿದ್ದಾರೆ. ಆದೇಶದ ಮೇರೆಗೆ ಮಕ್ಕಳು ಓದುವ ದೃಷ್ಟಿಯಿಂದ ಮತ್ತು 10ನೇ ತರಗತಿ ಮಕ್ಕಳ ಫಲಿತಾಂಶ ಸುಧಾರಣೆಯ ದೃಷ್ಟಿಯಿಂದ ಸಾಯಂಕಾಲ 7 ಗಂಟೆಯಿಂದ 9 ಗಂಟೆಯವರೆಗೆ ನಿಮ್ಮ ಮೊಬೈಲ್ ಮತ್ತು ಟಿವಿಗಳನ್ನು ಸ್ವಿಚ್ ಆಫ್ ಮಾಡಬೇಕೆಂದು ಈ ಮೂಲಕ ತಿಳಿಸಲಾಗಿದೆ. ಇದು ಬೆಳವಗಿ ಗ್ರಾಮ ಪಂಚಾಯಿತಿಯ ಪ್ರಕಟಣೆ. ಬೆಳವಗಿ ಮತ್ತು ನೀಲಗಿ ಗ್ರಾಮದ ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗೆ ಹೊಸ ಪ್ಲಾನ್ ಏನದು? ಪೋಷಕರು ಅಧಿಕಾರಿಗಳಿಗೆ ಶಿಕ್ಷಣ ಇಲಾಖೆ ಒಂದು ಟಾಸ್ಕ್ ಅನ್ನ ಕೊಟ್ಟಿದೆ. ಮೊಬೈಲ್ ಟಿವಿ ನಿಯಮಿತ ಬಳಕೆಗೆ ಜಾಗೃತಿಯನ್ನ ಮೂಡಿಸುವಂತಹ ಕೆಲಸ ಆಗ್ತಾ ಇದೆ. ಪ್ರತಿದಿನ ಸಂಜೆ 7 ಗಂಟೆಯಿಂದ 9 ಗಂಟೆವರೆಗೆ ಸ್ವಿಚ್ ಆಫ್ ಮಾಡಿಸುವಂತೆ ಟಾಸ್ಕ್ ಇದು. ಪರೀಕ್ಷೆ ಹತ್ತಿರವಾಗ್ತಾ ಇದ್ದಂತೆ ಈ ಬಗ್ಗೆ ಶಿಕ್ಷಣ ಇಲಾಖೆ ಸುತ್ತೋಲೆಯನ್ನ ಹೊರಡಿಸಿದೆ. ಮುಖ್ಯ ಶಿಕ್ಷಕರು ಪೋಷಕರಿಗೆ ಈ ಬಗ್ಗೆ ಜಾಗೃತಿಯನ್ನ ಮೂಡಿಸಬೇಕು. ಮೊಬೈಲ್ ಬಳಕೆಯಿಂದ ದೂರ ಇರುವಂತೆ ನೋಡ್ಕೋಬೇಕು ಮಕ್ಕಳನ್ನ. ಮುಖ್ಯ ಶಿಕ್ಷಕರು ಪೋಷಕರಿಗೆ ಈ ಬಗ್ಗೆ ಜಾಗೃತಿಯನ್ನ ಮೂಡಿಸಬೇಕು ಅನ್ನುವಂತಹ ಒಂದು ಟಾಸ್ಕ್ ಅನ್ನ ನೀಡಲಾಗಿದೆ. ಪಿಡಿಒಗಳ ಹಂತದಲ್ಲಿಯೂ ಕೂಡ ಪೋಷಕರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ಆಗತ್ತೆ. ಡಂಗೂರ ಬಾರಿಸಿ ಜಾಗೃತಿ ಮಾಡಿಸುವಂತೆಯೂ ಕೂಡ ಎಲ್ಲಾ ಕಡೆಯಿಂದನೂ ಜಾಗೃತಿ ಮೂಡಿಸಬೇಕು. ಡಂಗೂರ ಬಾರಿಸಿ, ಪಿಡಿಒಗಳಿಂದ ಹೇಳಿಸಿ, ಪೋಷಕರಿಗೆ ಹೆಡ್ ಮಾಸ್ಟರ್ಗಳಿಂದ ಹೇಳಿಸಿ, ಶಿಕ್ಷಕರಿಂದ ಹೇಳಿಸಿ ಜಾಗೃತಿ ಮೂಡಿಸುವಂತ ಕೆಲಸ. ಕಾರಣ ಎಸ್ಎಲ್ಸಿ ಫಲಿತಾಂಶ ಸುಧಾರಣೆ ಆಗಬೇಕು, ಹೆಚ್ಚು ಪರ್ಸೆಂಟೇಜ್ ಆಗಬೇಕು ಅಂತ ಹೇಳಿ ಮೊಬೈಲ್ ಮತ್ತು ಟಿವಿ ನಿಯಮಿತ ಬಳಕೆಗೆ ಈ ಜಾಗೃತಿ ಮೂಡಿಸುವಂತ ಕೆಲಸ ಆಗ್ತಾ ಇದೆ. ಈಗಾಗಲೇ ಸ್ವಯಂ ಪ್ರೇರಿತವಾಗಿ ಕೆಲವು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಗಳಲ್ಲಿ ಬರುವಂತಹ ಊರುಗಳು ಸಂಜೆ 7 ಗಂಟೆಯಿಂದ 10 ಗಂಟೆವರೆಗೂ ಅಥವಾ 9 ಗಂಟೆವರೆಗೂ ಮೊಬೈಲ್ ಅನ್ನ ಬಳಸ್ತಾ ಇರೋ ರೀತಿ ಠರಾವು ಮಾಡಿಕೊಂಡಿದ್ದಾರೆ. ಆದೇಶದ ಮೇರೆಗೆ ಮಕ್ಕಳು ಓದುವ ದೃಷ್ಟಿಯಿಂದ ಮತ್ತು 10ನೇ ತರಗತಿ ಮಕ್ಕಳ ಫಲಿತಾಂಶ ಸುಧಾರಣೆಯ ದೃಷ್ಟಿಯಿಂದ ಸಾಯಂಕಾಲ 7 ಗಂಟೆಯಿಂದ 9 ಗಂಟೆಯವರೆಗೆ ನಿಮ್ಮ ಮೊಬೈಲ್ ಮತ್ತು ಟಿವಿಗಳನ್ನು ಸ್ವಿಚ್ ಆಫ್ ಮಾಡಬೇಕೆಂದು ಈ ಮೂಲಕ ತಿಳಿಸಲಾಗಿದೆ. ಇದು ಬೆಳವಗಿ ಗ್ರಾಮ ಪಂಚಾಯಿತಿಯ ಪ್ರಕಟಣೆ. ಬೆಳವಗಿ ಮತ್ತು ನೀಲಗಿ ಗ್ರಾಮದ